ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೇತನ ವ್ಲಾಗ್ಸ್. ಗೈಸ್, ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಗುರುವಾರ ಏನಕ್ಕೆ ರೆಡಿ ಆಗಿದ್ದೀನಿ ಅಂದರೆ ಮನೆ ನೋಡೋ ಶಾಸ್ತ್ರ. ಇವತ್ತು ಹುಡುಗ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಯಾರ್ಯಾರು ಬರ್ತಾರೆ ಅಂದರೆ ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ ಆ್ಯಂಡ್ ನಮ್ಮ ಮನೆಯವರು ಆ್ಯಂಡ್ ಇನ್ನೂ ಸ್ವಲ್ಪ ಜನ ಬರ್ತಾರೆ. ಗೈಸ್, ಯಾರ್ಯಾರು ಬರ್ತಾರೆ ಅಂತ ಆಮೇಲೆ ತೋರಿಸ್ತೀನಿ. ನನಗೂ ಇನ್ನೂ ಯಾರ್ಯಾರು ಬರ್ತಾರೆ ಅಂತ ಕನ್ಫರ್ಮ್ ಇಲ್ಲ. ಸೊ ಬಂದ ಮೇಲೆ ಅವ್ರನ್ನೂ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ದಿಸ್ ಇಸ್ ಮೈ ಔಟ್ಫಿಟ್. ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ಇದು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಸೊ ಏನಂದರೆ ಫಸ್ಟು ಲಾಸ್ಟ್ ಟೈಮ್ ವರ್ಷಗೆ ತೊಗೊಬರಕ್ಕೆ ಹೋದಾಗ ಅವಾಗ ಎಲ್ಲ ಸೈಜಸ್ಸು ಅವೈಲಬಲ್ ಇತ್ತು. ತುಂಬ 10 ಪೀಸಸ್ ಏನೋ ಇತ್ತು. ಮತ್ತು ನಮ್ಮ ಬಾವಾಗೆ ಶಾಪಿಂಗ್ ಹೋದಾಗ ಇದು ಲಾಸ್ಟ್ ಪೀಸ್ ಇದು ಒಂದೇ ಇದೆ, ಡಬಲ್ ಎಕ್ಸೆಲ್ಲು. ಇದನ್ನೇ ಆಲ್ಟ್ರೇಷನ್ಸ್ ಮಾಡಿಸ್ಕೊಂಡು ಆಗೋ ಮ್ಯಾನೇಜ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಮ್ಯಾನೇಜ್ ಮಾಡ್ಬೋದು. ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಇರಿಸಿ ನಾವು ಇವನಿಗೆ ಸಂಕಟ ಹಾಕಿದೆ. ಅವನೊಬ್ಬನೇ ಬಿಟ್ಟೋಗ್ತಾ ಇದ್ದೀವಿ ಅಂತ. ಅವನೊಬ್ಬನೇ ಇರಲ್ಲ, ವರ್ಷನೂ ಇರ್ತಾನೆ ಜೊತೆಯಲ್ಲಿ. ಅವಳಿಗೂ ಸಂಕಟ ಆಗ್ತಿದೆ. ಅವಳನ್ನ ಬಿಟ್ಟೋಗ್ತಾ ಇದ್ದೀವಿ. ಇವನ್ನ ಅವಳನ್ನ ಮನೆಗೆ ಕಾವಲಿಡುತ್ತಾರೆ ಸಿಂಬ. ಇವಾಗ ಮಮ್ಮಿ ಬಂದ ತಕ್ಷಣ ಓಡೋದು. ಗೈಸ್, ಬಂದು 1 ಅವರ್ ಆಯಿತು. ಸೊ ಫ್ರೂಟ್ಸ್ ಎಲ್ಲ ಇರುತ್ತೆ ಅದೆಲ್ಲ ತಟ್ಟೆ ಕೊಟ್ಟು ಆ್ಯಂಡ್ ಮಾತಾಡಿ ಅಂದರೆ ಜ್ಯೂಸ್ ಅದು ಇದೆಲ್ಲ ಕುಡಿದು ನನಗೆ ಅವ್ರ ಜನ ಮಧ್ಯ ನಮ್ಮ ಮನೇಲಾದರೆ ಹೆಂಗೋ ವೀಡಿಯೋ ಮಾಡಿಬಿಡ್ತೀನಿ ಗೈಸ್. ಇಲ್ಲೂ ಇನ್ನೂ ಅಡ್ಜಸ್ಟ್ ಆಗಬೇಕು. ವೀಡಿಯೋ ಮಾಡೋಕ್ಕಿಲ್ಲ, ಅನ್ಕಂಫರ್ಟಬಲ್. ಸೊ ಅದಕ್ಕೆ ನಾನು ಮೇಲೆ ಬಂದುಬಿಟ್ಟೆ. ಕೆಳಗಡೆ ಎಲ್ಲರೂ ಇದ್ದಾರೆ ಅಂದ್ಬಿಟ್ಟು. ಆಮೇಲೆ ಏನೋ ಹೆಂಗಿದೆ ಅಂದರೆ ಅಲ್ಲೊಂದು ಕಿಚನ್ ಇದೆ ಆ್ಯಂಡ್ ಹಾಲ್ ಇದೆ. ಅದು ನಮ್ಮ ಮಾವರ ರೂಮ್. ಇದು ನಮ್ಮ ಮಾವರ ರೂಮ್ ಇದೆ ಇಲ್ಲಿ. ಮಿರರ್. ಇವಾಗ ಸ್ವಲ್ಪ ಎಲ್ಲ ಊಟ ಮಾಡ್ತಿದ್ದಾರೆ ನಮ್ಮ ದೊಡ್ಡಮ್ಮವರೆಲ್ಲ. ಅವ್ರದ್ದಾಗಿದ ತಕ್ಷಣ ನಾನು ಹೋಗಿ ಊಟ ಮಾಡಬೇಕು. ಬೆಳಗ್ಗೆಲ್ಲ ಟಿಫನ್ ಮಾಡಿಲ್ಲ. ಆ್ಯಂಡ್ ಇವತ್ತಿನೂ ಟ್ಯಾಬ್ಲೆಟ್ ತೊಗೊಬೇಕು. ನನಗೆ ಇನ್ಫೆಕ್ಷನ್ ಥರ ಆಗ್ಬಿಟ್ಟು ಅದು ಕ್ಯೂರ್ ಆಗ್ತಿದೆ. ಸೊ ಅದಕ್ಕೆ ಟ್ಯಾಬ್ಲೆಟ್ ತಿನ್ನಬೇಕು. ಯಾಕಸ್ ಇವಾಗ ಬಂದು ಕೇಳೋದು ಒಬ್ಬಳೇ ಮೇಲೆ ಆವಾಗಲೇ ಓಪನ್ ಮಾಡ್ಕೊಂಡು ಬಂದ್ಬಿಟ್ಟಿನಿ. ಕೆಳಗಡೆ ಹೋಗಿ ಊಟ ಮಾಡಬೇಕು. ಅಷ್ಟು ಹಸಿತಿದೆ. ಅಷ್ಟು ನಿಧಾನ ಮಾಡ್ತಿರ್ತಿದ್ದೀನಿ ಬಿಕಾಸ್ ಕೆಳಗಡೆ ಜನ ಇಲ್ಲ ಅದಕ್ಕೆ. ಗೈಸ್, ಇವಾಗ ನಾನು ನಮ್ಮ ಮತ್ತೆ ಮನೆ ಹತ್ರ ಬಂದೆ. ಸೊ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ. ನಮ್ಮ ದೊಡ್ಡಮ್ಮವ್ರು ನೋಡಿ ತುಂಬ ದಿವಸ ಆಯಿತು ಅಂತ ಹೇಳ್ತಿದ್ರು. ಅದಕ್ಕೆ ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲರೂ ಬಂದು ಹೋಗೋಣ ಅಂತ ಬಂದ್ವಿ. ಅವರೆಲ್ಲ ಓಡ್ತಾರೆ. ನಾವು ಇನ್ನೂ ಡೇಟ್ ಫಿಕ್ಸ್ ಮಾಡಿಬೇಕಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿಕೊಂಡು ದೆನ್ ವಿಲ್ ಗೋ. ಇವಾಗ ನಮ್ಮದು ಶೆಡ್ಡೆಲ್ಲ ಮಾಡಿಬಿಟ್ಟಿದ್ದಾರೆ. ಫಸ್ಟು ಇಲ್ಲಿ ಕಟ್ಟಾಗ್ತಿದ್ರು, ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಶೆಡ್ಡು. ನಾನು ತುಂಬ ದಿವಸ ಆಯಿತು, ತುಂಬ ತಿಂಗಳಾಯಿತು ಬಂದು. ಯಾವಾಗ ನಮ್ಮ ಸುಮನ್ ಮಾವ ಮದುವೆ ಟೈಮಲ್ಲಿ ಬಂದಿದ್ವಿ. ಇಲ್ಲಿ ಮನೋಣ. ಹಾಯ್, ಇಲ್ಲಿ ಮನೋಣ. ನಾನು ಯೂಟ್ಯೂಬ್ ನೋಡ್ತೀಯಾ? ಸಬ್ಸ್ಕ್ರೈಬ್ ಮಾಡಿದ್ಯಾ? ಹಾಂ, ತೋರಿಸು. ನಾನು ನೋಡ್ತೀನಿ ನೋಡಿ. ನೀವೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇರೆಯವ್ರು ಮಾಡ್ತಾರಾ? ಇಷ್ಟೇ, ತಂಗಿಗೆ ಸಪೋರ್ಟ್ ಮಾಡಲ್ಲ ಅಣ್ಣ. ಸಬ್ಸ್ಕ್ರೈಬೇ ಮಾಡಿಲ್ಲ, ಸುಮ್ಮನೆ ನಾನು ವೀಡಿಯೋ ಮಾತ್ರ ಹಾಯ್ ಮಾಡ್ತಾರೆ. ಹೇಳಿ ಇವಾಗ. ಹಾಂ, ಅದೇ ಸಬ್ಸ್ಕ್ರೈಬ್ ಮಾತ್ರ ಮಾಡಲ್ಲ, ಹಾಯ್ ಬಂದು ನೋಡಿಲ್ಲ. ವ್ಲಾಗ್ಸ್ ಯಾವುದು ನೋಡಿಲ್ಲ. ಗೈಸ್, ಮಮ್ಮಿ ಡ್ಯಾಡಿ ಇಬ್ಬರು ಮೇಲೆಗಡೆ, ನಮ್ಮ ದೊಡ್ಡಪ್ಪ ಎಲ್ಲರೂ ಮಾತಾಡ್ತಿದ್ದಾರೆ. ಸೊ ನಾವು ಕೆಳಗೆ ಕೂತ್ಕೊಂಡು ಬಜ್ಜಿ ಮತ್ತು ಟೀ ಕುಡಿತಿದ್ವಿ. ಎಲ್ಲ ಆಲ್ಮೋಸ್ಟ್ ಜನ ಖಾಲಿ ಆಯಿತು. ಫುಲ್ ಖಾಲಿ ಮನೆ ಖಾಲಿ. ನಿಮ್ಮನ್ನ ತೋರಿಸಲ್ಲ ಬಿಡಿ. ನಮ್ಮ ಅಕ್ಕ ಕ್ಯಾಮ್ರಾದಲ್ಲಿ ಬರಲ್ಲ, ಸುಮ್ಮನೆ ಬ್ಲಾಗ್. ಅವ್ರ ಮಗಳನ್ನ ಬಿಡ್ತಾರೆ, ಆಯ್ಕ ಬರಲ್ಲ. ಆಯ್ಕ ಬಿಡಲ್ಲ. ಬ್ಯಾಚುಮ್ಮಿ ಬಾಯ್ಲಿ, ಏನೋ ತೋರಿಸ್ತೀನಿ. ಬಾಯ್ಲಿ ಫೋಟೋ ಹಿಡ್ಕೊತಿದ್ದಾಳೆ. ಬಾ ಫೋಟೋ ಹಿಡಿ. ಬಾ. ಓ, ಸೂಪರಾಗಿ ಮೇಕಪ್ ಆಗಿದೆ. ಬಾ ಫೋಟೋ ಹಿಡಿಯೋಣ. ಬಾಯ್ಲಿ, ನಿಮ್ಮ ಮಾವನ ಕಳಿಸ್ತೀವಿ. ಅವಳಿಗೆ ಮಾವ ಅಂದರೆ ಭಯ. ಭಯ ಪ್ರೀತಿ ಇಲ್ಲ. ಭಯ. ನೈಲ್ ಪಾಲಿಶ್ ಹಾಕೋಕೆ ಮಾವ ಪರ್ಮಿಷನ್ ಬೇಕು ಒಳಗೆ.
ಗೈಸ್ ಇಲ್ಲಿ ನಮ್ಮ ನವೀನ್ ಮಾಮ ಬೆಳಗ್ಗೆಯಿಂದ ಕೈಗೆ ಸಿಗಿಲ್ಲ. ಹಾಯ್, ಹೇಗಿತ್ತು ಫಂಕ್ಷನ್? ಚೆನ್ನಾಗಿತ್ತು. ನೀವು ಹೇಳ್ಬೇಕು ಅದನ್ನೆಲ್ಲ. ನಿಮಗೆ ಓಡಾಡ್ತಿದ್ದೀರಿ ನೀವೆಲ್ಲ ಹೇಳಿ. ನಾನು ಬರೀ ಓಡಾಡಿದ್ದಷ್ಟೇ, ಮೇಂಟೆನೆನ್ಸ್ ಮಾತ್ರ ನಂದು. ಚೆನ್ನಾಗಿತ್ತಾ? Experience ಎಲ್ಲ ನಿಮ್ದೆ. ಚೆನ್ನಾಗಿತ್ತು ಗೈಸ್, ಊಟನೂ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ನಮ್ಮ ಚುಮ್ಮಿನೂ ಕೈಗೆ ಸಿಗ್ತಿಲ್ಲ ಅಲ್ಲ ಚುಮ್ಮಿ? ಹಾಯ್ ಅನ್ನು. ಹಾಯ್ ಅನ್ನು. ಮಾತಾಡು. ಹಾಯ್ ಹೇಳು. ಬಾಯ್ ಮಾಮ ಹೊಡೆದಾರಿಲ್ಲ ಅಂದ್ರೆ ಬಾಯ್ ಮಾಡು. ಬಾಯ್ ಅಷ್ಟೇ. ಬಾಯ್ ಬಾಯ್ ಬಾಯ್. ಗೈಸ್ ಅಷ್ಟೇ ಮುಗೀತು. ಇವಾಗ ಮನೆಗೆ ಹೊರಡಬೇಕು. ಫೈನಲಿ ಸಾಯಂಕಾಲ ಆಯಿತು ನಾವು ಹೊರಡೋಷ್ಟರಲ್ಲಿ. ನಾನು ಮಮ್ಮಿ ಡ್ಯಾಡಿ ನಮ್ಮ ಅಕ್ಕ 4 ಜನ ಇದ್ದಿದ್ದು. ನಮ್ಮ ದೊಡ್ಡಮ್ಮವರೆಲ್ಲ ಹೋದರು. ನಮ್ಮ ಬಾವ ನಮ್ಮ ಜೊತೆ ಬರ್ತಾರೆ. ಬರ್ತೀರಾ? ಬರ್ತಾ ಇದ್ದೀನಿ ನೋಡು. ಅದೇ ಅಲ್ಲಿ ತನಕ ಬಿಡೋಕ್ಕಷ್ಟೇ. ಇವಾಗ ಹೋಗೋದು. ಮಮ್ಮಿನೇ ತೋರಿಸಿಲ್ಲ ನನ್ನ ಬ್ಲಾಗಲ್ಲಿ. ಮಮ್ಮಿ ಹಾಯ್ ಹೇಳು. ಹಾಯ್ ಅಲ್ಲಮ್ಮ. ಹಾಯ್ ಅಂದರೆ ಬಾಯ್ ಅಂತ. ಬಾಯಲ್ಲಿ ಎಲ್ಲರಿಗೆ ಹಾಕೊಂಡು ಹೋಗ್ತಾವೆ. ಬನ್ನಿ ಹೋಗೋಣ. ಇವತ್ಗ ನಮ್ಮ ದೊಡ್ಡಮ್ಮ ಮನೆ ಹತ್ರ ಬಂದ್ವಿ. ಊರಿಗೆ ಬಂದರೆ ನಮ್ಮ ದೊಡ್ಡಮ್ಮ ಮನೆಗೆ, ನಮ್ಮ ಮಾವಂದ್ರ ಮನೆಗೆ ಹೋಗದೆ ಎಲ್ಲೂ ಹೋಗೋದು, ಮನೆಗೆ ವಾಪಸ್ ಹೋಗಲ್ಲ ನಾವು. ಸೊ ನಮ್ಮ ದೊಡ್ಡಮ್ಮ ಮನೆ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇದ್ದು ಹೊರಡೋದು ಅಷ್ಟೇ. ಎಲ್ಲ ಕಿತ್ತಾಕ್ಬಿಟ್ಟವ್ರೆ ಗಿಡ ಎಲ್ಲ. ಅಲ್ಲಿ ವೈಬೆಕ್ಸ್ ಗಾಯ್ಸ್ ಎಷ್ಟು ಸಕ್ಕತ್ತಾಗಿ ಗೊತ್ತಾಗುತ್ತೆ. ನಮ್ಮ ಮನೆ ಹತ್ರ ಈ ಥರ ನೋಡೋಕ್ಕೆ ಸಿಗೋಲ್ಲ. ಈ ಕಡೆ ಮಾತ್ರ ಆ ಥರ ಸಿಗೋದು ನೋಡೋಕ್ಕೆ. ಕುರಿ ಮರಿ, ಮೇಕೆ ಮರಿ, ಕುರಿ ಎಲ್ಲ ಮೇಕೆ, ಬ್ಲ್ಯಾಕ್ ಆ್ಯಂಡ್ ಬ್ರೌನ್. ಮೇಕೆ 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 ಚಿಕ್ಕದು ನೋಡಿ. ನೀನು ಬಾ. ಓಯ್ ಮೇಕೆ ಇಲ್ಲಿ ಬಾ. ಇಲ್ಲಿ ನೋಡು ಎಷ್ಟು ಐತಿದು. ಅಯ್ಯೋ ಕ್ಯೂಟಿ ಕ್ಯೂಟಿ ಕ್ಯೂಟಿ. ಇಷ್ಟಿಷ್ಟೇ ಇದಾವೆ, ಅಷ್ಟು ಕ್ಯೂಟಾಗಿ. ನಾನು ಇಮಿಟೇಟ್ ಮಾಡೋದು ನಮ್ಮ ಅಣ್ಣ. ತಗೋ ವಿಡಿಯೋ ಮಾಡು. ಅದು ಪಾಪ ನಿಂತ್ಕೊಂಡು ಜಾರ್ಪಾಟ್ ನೋಡೋದು ನಮ್ಮ ಸಿಂಹ ಹಿಂಗೆ ಮಲ್ಕೊಳ್ಳೋದು, ಹಿಂಗೆ ಮಲ್ಕೊಳ್ಳೋದು. ಇನ್ನೊಂದಲ್ಲಿ ಈ ಥರ ಎಲ್ಲ ಇಷ್ಟ ಗೈಸ್ ಕೂರ್ಸೋಕ್ಕೆ. ಹಳ್ಳಿಯಲ್ಲಿ ನಂಗೆ ಹಳ್ಳಿ ವೈಬ್ಸ್ ಇಷ್ಟ ಈ ಥರ ಎಲ್ಲ ಮಾಡೋಕ್ಕೆ. ಎಷ್ಟು ಚೆನ್ನಾಗಿರುತ್ತಲ್ಲ. ಕುರಿ, ಮೇಕೆ, ಹಸು, ಗಿಡ ಎಲ್ಲ ಎಷ್ಟು ಚೆನ್ನಾಗೈತಲ್ಲ ಪಾಪ. ಎತ್ಕೊಂಡು ಹೋಗ್ಬಿಡೋಣ ಮನೆಗ. ಅದೀಗ ಆಗ್ತಿಲ್ಲ, ಸ್ಕಿಡ್ ಆಗ್ತೈತೆ ಪಾಪ. ಟೈಲ್ಸ್ ಹತ್ರ ಸ್ಕಿಡ್ ಆಗ್ತೈತೆ ಕುಡಿಯೋಕ್ಕೆ. ನಮ್ಮ ಮನೆಗೆ ಎತ್ಕೊಂಡು ಹೋಗ್ಬಿಡ್ತೀನಿ ಬೇಯಿಸಿದ್ದಲ್ಲ ಈ ಮೇಕೆ. ಬರ್ತೀನ ಮನೆಗೆ ಹೋಗೋಣ. ಹಾಗಾಗಿ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಬಂದರೆ ತರಕಾರಿ, ಹೂವು, ಸೊಪ್ಪು ಎಲ್ಲ ಕೊಟ್ಟು ಕಳಿಸ್ತಾರೆ. ಹಂಗೆ ಅಂತೂ ಕಳಿಸಲ್ಲ, ಏನಾದ್ರು ಒಂದು ಕೊಡ್ತಾರೆ. ಸೊ ನಮ್ಮ ಇಬ್ಬರು ದೊಡ್ಡಮ್ಮನೂ ಇಲ್ಲಿ ಕೀಳ್ತವ್ರೆ ಹೂವನ ಕಿತ್ಬಿಟ್ಟು ಡಿವೈಡ್ ಮಾಡ್ತಾರೆ. ನಾವು ಇವಾಗ ನಮ್ಮ ದೊಡ್ಡಮ್ಮ ಬಂದರೆ 3 ದೊಡ್ಡಮ್ಮಗೂ ನಮ್ಮ ಮಮ್ಮಿಗೂ ಎಲ್ಲ ಡಿವೈಡ್ ಮಾಡಿ ಕೊಡೋದು ಎಲ್ಲನೂ. ಹೂವು, ಸೊಪ್ಪು, ಹಸಿಮೆಣಸಿನ್ಕಾಯಿ, ಇನ್ನೇನು ದೊಡ್ಡಮ್ಮ ಏನೇನಿದ್ರೆ ಎಲ್ಲನೂ 3 ಜನಗೂ ಡಿವೈಡ್ ಮಾಡಿ ಕೊಡೋದು ತಾನೇ. ಆ ದೊಡ್ಡಮ್ಮನ ಬಂದಿಲ್ಲ ಇವತ್ತು. ಈ ದೊಡ್ಡಮ್ಮನು ಮಮ್ಮಿ, ಆ ದೊಡ್ಡಮ್ಮನು. ಆಗ ನಮ್ಮ ಮಮ್ಮಿ ನಮ್ಮ ದೊಡ್ಡಮ್ಮವ್ರದ್ದು ಆಗಲ್ಲ. ನಮ್ಮ ಡ್ಯಾಡಿ ಮತ್ತು ನಮ್ಮ ದೊಡ್ಡಪ್ಪ ಇಬ್ಬರು ಅರ್ಜೆಂಟ್ ಮಾಡ್ತವ್ರೆ. ಆದರೂ ಇವರು ಸೊಪ್ಪು ಕಿತ್ಕೊತವ್ರೆ. ಆಗಿಲ್ಲ ಸಿಲ್ಕಲ್ ಸೊಪ್ಪು ಅಂದರೆ ಸಿಲ್ಕಲ್ ಸೊಪ್ಪು ಮಿಕ್ಸ್ ಸೊಪ್ಪು ಎಲ್ಲ. ಎಲ್ಲ ಹಳ್ಳಿ ಕಡೆ ಮಾತ್ರ ಥರ ಸಿಕ್ಕದ ಸೊಪ್ಪಲ್ಲ. ಎಲ್ಲ ಥರ ಮಿಕ್ಸ್ ಸೊಪ್ಪು ಹಳ್ಳಿ ಕಡೆ ಮಾತ್ರ ಸಿಕ್ಕದು.
ಎಲ್ಲ ಕಡೆ ಸಿಕ್ಕಲ್ಲ ಆ ಥರ ಮಿಕ್ಸ್ ಸೊಪ್ಪು ನೋಡಮ್ಮ ಇಷ್ಟು ಕಲೆಕ್ಟ್ ಮಾಡೋರೆ ತೋರಿಸ್ದೊಡಮ್ಮ ಅದು ಏನೇನು ಸೊಪ್ಪು ಹೇಳು ಸಿಲ್ಕರಿ ಸೊಪ್ಪು ದಂಡ್ ಸೊಪ್ಪು ಅಮ್ಮ ದಂಡ್ ಸೊಪ್ಪು ಸಿಲ್ಕರಿ ಸೊಪ್ಪು ಅದಕ್ಕೆ ಅವರ್ ಅಂಗಡಿ ಇದಕ್ಕೆ ನಮ್ಮ ದೊಡ್ಡಮ್ಮ ಮಾರ್ತಾರೆ ಸೊಪ್ಪನ್ನ ಎಷ್ಟು ಸೊಪ್ಪು ದೂರಿ ನಮ್ಗೆ ಕಿತ್ಕೊಂಡಿರ ನಾಳೆ ಗಂಟೆ ಇಸ್ತಾಳೆ ನಮ್ಮ ಮಕ್ಕಳು ಎಲ್ಲ ಕಿತ್ತಾಕ್ತೀನಿ ಎಲ್ಲ ಕಿತ್ತಾಕ್ಬಿಡ್ತಾರಂತೆ ಕಿತ್ತಾಕೇನಿ ಬಿಡು ಕಾಲಿ ನೋಡಿ ಕಿತ್ಕೊಬೇಕು ತಾನೆ ಒನ್ ಟೈಮ್ ಸಾರು ಆಗ್ತಾ ಇರಲಿಲ್ಲ ನಿಮಗೆ ಫ್ರೀ ಸೊಪ್ಪು ನೋಡ್ತಾನೆ ಕಿತ್ಕೊಂಡು ಮಾಡಿ ಫ್ರೀ ಆಫ್ ಕಾಸ್ಟ್ ಸೊಪ್ಪು ಕೊಟ್ಟಿದ್ದೀನಿ ನೋಡು ದೊಡ್ಡಮ್ಮ ಕಿತ್ತಾಕ್ಬಿಟ್ಟವ್ರು ನಿಮ್ಗೂ ಅಲ್ಲಿ ನಮ್ಮ ಡ್ಯಾಡಿ ನಮ್ಮ ದೊಡ್ಡಪ್ಪ ಬರ್ರ ಅಂತ ಇರ್ತಾರೆ ಇವ್ರು ಇಲ್ಲ ಇನ್ನೂ ಕಿತ್ಕೊತಾ ಇರ್ತಾರೆ ಇಷ್ಟು ಸೊಪ್ಪು ನೋಡಿ ಇಷ್ಟು ಸೊಪ್ಪು ನಿನಗೆ ಕೊಟ್ಟೆ ಸೊಪ್ಪು ಇದೆಲ್ಲ ಕಿತ್ತಾಕ್ಬಿಟ್ಟವ್ರೆ ಈಗ ಸೊಪ್ಪೆಲ್ಲ ಕಿತ್ತಾಕ್ಬಿಟ್ಟವ್ರೆ ಅಲ್ಲಿ ಮಾತ್ರ ಇದೆ ಹಳ್ಳಿ ಅಂದರೆ ಹಳ್ಳಿನೇ ಗೈಸ್ ಏನು ಬೇಕು ಎಲ್ಲ ಸಿಕ್ಕುತ್ತೆ ಎಲ್ಲಿ ಬೇಕೋ ಎಲ್ಲ ಬೆಳ್ಕೊಬೋದು ನಮ್ಮದೇ ಸ್ವಂತ ಏನ ಆಯ್ತಾ ನಾವೇ ರೆಡಿ ಆಗ್ಬಿಟ್ಟು ಇದೆಲ್ಲ ಹಳ್ಳಿ ಬಂದರೆ ಹಳ್ಳಿ ತರಕಾರಿ ಒಣಸ್ತಾ ಇದ್ದೀನಿ ನಮ್ಗೆ ತರಕಾರಿ ಸಿಕ್ಕಲ್ಲ ಕೊಂಡ್ಕೊಂಡು ತಿನ್ನೋದು ಕೊಂಡ್ಕೊಂಡು ತಿನ್ನೋದು ಬದಲು ಫ್ರೀ ಆಫ್ ಕಾಸ್ಟ್ ಬೆಳೆದಿರೋದನ್ನ ತಿನ್ನೋದು ಫ್ರೆಶ್ ಆಗಿ ಬೆಳೆದಿರೋ ತೋಟದಲ್ಲಿಂದ ಇದು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿಲ್ಲ ಇವತ್ತೇ ಮಾಡಿಬಿಟ್ಟು ಚೆನ್ನಾಗಿರುತ್ತಲ್ಲ ಇನ್ನೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಸಾಂಬಾರು ಯಾ ಇದು ಮಲ್ಲಿಗೆ ಹೂವು ಇದು ಕರ್ಬೇವಿನ ಸೊಪ್ಪು ನಮ್ಮ ಕಡೆ ಕರ್ಬೇವಿನ ಸೊಪ್ಪೇ ಸಿಕ್ಕಲ್ಲ ವಯಸ್ಸು 5 ರೂಪಾಯಿಗೆ 2 ಕಡ್ಡಿ ಕೊಡ್ತಾರೆ ಕರ್ಬೇವಿನ ಸೊಪ್ಪು ಇಲ್ಲಿ ನೋಡಿ ಎಷ್ಟು ಬೇಕು ಅದ್ರ ಸಿಗುತ್ತೆ ಅಲ್ಲಿ ನಮ್ಮ ಡ್ಯಾಡಿ ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣ ಕಾಯ್ಕೊಂಡಿದ್ದಾರೆ ಈಚೆ ಕಡೆ ಯಾ ಬನ್ನಿ ಹೋಗೋಣ ಜಸ್ಟ್ ರೀಚ್ಡ್ ಹೋಮ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಬೆಳಗ್ಗೆ ಬೇಗ ಎದ್ದಿತ್ತೆ ಅದಕ್ಕೆ ಇದನ್ನು ತೋರಿಸಿಲ್ಲ ದಿಸ್ ಇಸ್ ಮೈ ನ್ಯೂ ಖಡ್ಗ ಹೇಗಿದೆ ವೇಟ್ ಈ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಇಫ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್ ಮೇಕ್ ಶೋರ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮೀಟ್ ಆನ್ ಅದರ್ ಇಂಟ್ರೆಸ್ಟಿಂಗ್ ವ್ಲಾಗ್ and take care. Bye bye. Thank you for watching.